ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇನ್ನೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ದೊಡ್ಡದಾಗಿ ನಡೆದಿರುವಂಥ ಅಪಘಾತದ ಬಗ್ಗೆ ಒಂದು ಸುದ್ದಿ ಮಾಡಿದ್ದೀನಿ. ಇವತ್ತು ನಡೆದಿರುವಂತಹ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ನಡೆದಿರುವಂತಹ ಈ ದೊಡ್ಡ ಅಪಘಾತ, ಕಾರಿನ ಅಪಘಾತ. ಆ ಅಪಘಾತದಲ್ಲಿ ಕಾರಿನಲ್ಲಿರುವಂತಹ 5 ಜನರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಇದನ್ನು ಗಮನಿಸಿದರೆ ತುಂಬಾ ಪ್ರತಿಯೊಬ್ಬರಿಗೂ ಎಚ್ಚರ ವಹಿಸುವುದಕ್ಕೆ ಒಂದು ಸುದ್ದಿ ಮಾಡಬೇಕನ್ನಿಸುತ್ತೆ. ಸ್ನೇಹಿತರೆ, ಒಂದು ಕುಟುಂಬದಲ್ಲಿ ಒಬ್ಬರು ಸತ್ತೋಗ್ಬಿಟ್ರೂ ಇಡೀ ಕುಟುಂಬನೇ ತುಂಬಾ ನೋವುಂಟು ಮಾಡುವಂತಹ ಪರಿಸ್ಥಿತಿ ಬರುತ್ತದೆ. ಆದರೆ ಇವತ್ತು ಈ ಒಂದು ಅಪಘಾತದಲ್ಲಿ ಒಂದೇ ಕುಟುಂಬದ 5 ಜನ ಸದಸ್ಯರು ಮೃತಪಟ್ಟಿದ್ದಾರೆ. ಅಂದರೆ ಆ ಕುಟುಂಬದ ಉಳಿದ ಸದಸ್ಯರಿಗೆ ಎಷ್ಟೊಂದು ನೋವು ಬರುತ್ತೆ ಅಂತ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ನಾವೇ. ಸ್ನೇಹಿತರೆ, ಇವರು ಯಡೂರು ಬಳಿ ಇರುವಂಥ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಈ ರೀತಿಯ ಘಟನೆ ನಡೆದಿದೆ. ತುಂಬ ವೇಗವಾಗಿ ಬರುವಂತಹ ಕಾರು ಒಂದು ಕಂಟ್ರೋಲ್ ತಪ್ಪಿ ಮರಕ್ಕೆ ಹೊಡೆದ್ಬಿಟ್ಟು ಸ್ಥಳದಲ್ಲೇ ಕಾರು ನುಚ್ಚು ಆಗಿಬಿಟ್ಟಿದೆ. 5 ಜನನು ಕಾರಿನಲ್ಲಿರುವಂಥ 5 ಜನನು ತುಂಬಾ ಒಂದು ನುಚ್ಚು ಆಗಿಬಿಟ್ಟು ಅವ್ರ ದೇಹ ಎಲ್ಲ ಸ್ಥಳದಲ್ಲೇ 5 ಜನನು ಮೃತಪಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ನಡೀತಿರುವಂತಹ ಇಡೀ ದೇಶದಲ್ಲಿ ಸುಮಾರು ಶೇಕಡ ದೇವಸ್ಥಾನಗಳಿಗೆ ಹೋಗಿ ಬರ್ತಾನೆ ಈ ರೀತಿಯ ಘಟನೆಗಳೇ ನಡೀತಿದ್ದಾವೆ. ಸ್ನೇಹಿತರೆ, ಈ ಅಪಘಾತದಿಂದ ನಾನು ಒಂದು ಸುಮಾರು ವಿಡಿಯೋಗಳಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಏನೆಂದರೆ, ದಯಮಾಡಿ ತಾವೆಲ್ಲ ಯಾವ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿರೋ, ಯಾವ ದೇವತೆಗೆ ಪೂಜೆ ಮಾಡ್ತಿರೋ, ದಯಮಾಡಿ ನಿಮ್ಮ ಇರೋ ಊರಲ್ಲೇ ಆ ದೇವತೆಗೆ ಪೂಜೆ ಮಾಡಿ. ನೀವು ಹೋಗಿ ಬರೋಕ್ಕೆ ಎಷ್ಟೆಲ್ಲ ಖರ್ಚು ಬರುತ್ತೆ, ಆ ದೇವರ ಹೆಸರಲ್ಲಿ 10 ಜನಕ್ಕೆ ಹಸುವಂದಿರುವಂಥ 10 ಜನಕ್ಕೆ ಊಟ ಹಾಕಿ, ಅಷ್ಟೇ ಸಾಕು. ದೇವರು ನಿಮಗೆ ಒಂದು ಕನಿಕರ ತೋರಿಸುತ್ತೆ, ಕೃಪೆ, ಒಂದು ಆಶೀರ್ವಾದ ತೋರಿಸುತ್ತೆ. ಆದರೆ ನೀವು ಆ ದೇವಸ್ಥಾನಕ್ಕೆ, ಅವರು ಇರುವ ದೇವಸ್ಥಾನಕ್ಕೆ ಹೋಗ್ಬೇಕಂತ ಯಾವುದೇ ಪುಸ್ತಕಗಳಲ್ಲಿ ಬರೆದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ತುಂಬ ನೋವುಂಟಾಗುತ್ತೆ. ನಮ್ಮ ಸ್ನೇಹಿತರು ಕೂಡ 3 ಜನ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಂದು ಅಪಘಾತಗಳಿಗೆ ದುರ್ಮರಣ ಹೊಂದಿದ್ರು. ಸುಮಾರು ವರ್ಷಗಳಾಯಿತು. ಅವೆಲ್ಲ ನೋಡಿದಾಗ ಯಾಕೆ ಸುಮ್ಮನೆ ದೇವರು ಎಲ್ಲ ಕಡೆ ದೇವರಿದ್ದಾರೆ ಸ್ನೇಹಿತರೆ. ಎಲ್ಲ ಕಡೆ ತಾವು ಇರುವ ಜಾಗದಲ್ಲಿ ಪ್ರತಿಯೊಂದು ಕಡೆ ನೀವು ಮಾಡುವಂಥ ಯೋಚನೆಯಲ್ಲಿ ದೇವರಿದ್ದಾರೆ, ನೀವು ಮಾಡೋ ಕೆಲಸಗಳಲ್ಲಿ ದೇವರಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಪರಿಶುದ್ಧವಾಗಿ ಮನಸ್ಸಿಟ್ಕೊಂಡು ಯಾವ ದೇವರಿಗೆ ನೀವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದು ಆ ದೇವರ ಮೇಲೆ ಧ್ಯಾನ ಮಾಡಿ ಒಂದು 10 ಜನಕ್ಕೆ ಊಟ ಹಾಕಿ ಸಾಕು. ಆ ದೇವರ ಹೆಸರಲ್ಲಿ ಅಲ್ಲಿಗೆ ಹೋಗ್ಬೇಕಂತ ಯಾವ ದೇವರು ಕರೆಯಲ್ಲ. ಅವ್ರ ಮೇಲೆ ಭಕ್ತಿಯಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಒಳ್ಳೆಯ ಒಂದು ಸ್ವಾಮಿಗಳಿಗೆ ಕರೆಸಿ ಅವರ ಹೆಸರಲ್ಲಿ ಬೇಕಾದ್ರೆ ಕೆಲವೊಂದು ಸೂತ್ರಗಳು ಹೇಳಿಸಿ ಒಂದು 10 ಜನಕ್ಕೆ ಊಟ ಹಾಕಿ ಸಾಕು, ಒಳ್ಳೆಯದಾಗುತ್ತೆ. ಆದರೆ ಈ ರೀತಿ ದೇವರ ದರ್ಶನಗಳಿಗಂಥೇಳಿ, ದೇವರ ಪ್ರದರ್ಶನಗಳಿಗಂತ ಹೇಳಿ ನಿಮ್ಮ ಜೀವನಗಳು, ನಿಮ್ಮ ಪ್ರಾಣಗಳು ಹೋಗ್ತಿದ್ರೆ ತುಂಬ ನೋವುಂಟು ಮಾಡುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ತುಂಬ ನೋವಾಗುತ್ತೆ ಸ್ನೇಹಿತರೆ. ಯಾಕಂದರೆ ಆ ದೃಶ್ಯಗಳು ನೋಡಿದ್ರೆ ಕಾರು ನುಚ್ಚಾಗಿ ಮರಕ್ಕೆ ಹೊಡೆದುಬಿಟ್ಟು ಸತ್ತೋಗಿದ್ದಾರೆ 5 ಜನ. ಅಂದರೆ ನೋಡೋಂಥ ನಮಗೆ ಆಗಿದರೆ ಆ ಮನೆಯ ಉಳಿದ ಸದಸ್ಯರು ಹೇಗಿರ್ತಾರೆ, ಹೇಗೆ ಅವ್ರ ನೋವು ಯಾವ ರೀತಿ ತಡ್ಕೊತಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾರಿಗೂ ಆಗಿದೆ ಅಂತಲ್ಲ, ಆ ಸ್ಥಾನದಲ್ಲಿ ಇದ್ದು ಆ ರೀತಿ ಯಾವತ್ತೂ ಯೋಚನೆ ಮಾಡಬಾರ್ದು ಸ್ನೇಹಿತರೆ. ಇನ್ನೊಂದು ವಿಷಯ ಏನಂದರೆ, ತಾವು ಹೋಗಲೇಬೇಕು ದೇವಸ್ಥಾನಕ್ಕೆ. ಅಂದರೆ ದಯಮಾಡಿ ಕಾರ್ ಹೊಂದಿದ್ರೂ ಕೂಡ ಪರವಾಗಿಲ್ಲ. ಈಗಿನ ದಿನಗಳಲ್ಲಿ ಒಳ್ಳೆಯ ಬಸ್ಸುಗಳು ಹಾಕಿದ್ದಾರೆ. ಒಳ್ಳೆಯ ವೇದಾಂತ ರಾಜ್ಯ ಸರ್ಕಾರ ಇವತ್ತು ಒಳ್ಳೆಯ ಬಸ್ಸುಗಳನ್ನು ಹಾಕಿದ್ದಾರೆ. ಬಸ್ಸುಗಳಲ್ಲಿ ಹೋಗಿ ಬನ್ನಿ. ಬಸ್ಸುಗಳಲ್ಲಿ ಹೋಗಿ ಬರೋದ್ರಿಂದ ನಿಮಗೆ ಯಾವುದೇ ರೀತಿ ಒತ್ತಡ ಇರಲ್ಲ. ಎಷ್ಟು ವೇಗ ಹೋಗಬೇಕು ಅಷ್ಟು ವೇಗವಾಗಿ ಹೋಗ್ತಾರೆ, ಆರಾಮಾಗಿ ಹೋಗಿ ಬರ್ಬೋದು. ನಿಮ್ಮ ಹಣನೂ ಉಳಿಯುತ್ತೆ ಬಸ್ಸುಗಳಲ್ಲಿ ಹೋಗಿ ಬರೋದ್ರಿಂದ.
ತುಂಬ ಜನ ಬಸ್ಗಳಲ್ಲಿ ಹೋಗೋದು, ಕಾರುಗಳಿದ್ರೂ ಬಸ್ಗಳಲ್ಲಿ ಹೋಗೋದು ಶುರು ಮಾಡಿದ್ದಾರೆ. ತಾವು ಕೂಡ ಹಾಗೆ ಮಾಡಿ. ಯಾಕಂದರೆ ಅತಿ ವೇಗವಾಗಿ ಕಾರಲ್ಲಿ ನೀವು ಹೋಗ್ತೀರಾ ಸಮಯ ಇದು ಮಾಡಬೇಕಂತ. ಆ ಸಮಯದಲ್ಲಿ ಅತಿ ಹೆಚ್ಚು ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, 80 ಕಿಲೋಮೀಟರ್ ದಾಟಿದೆಯಾ ಫಾಸ್ಟ್ ಕಾರ್ ಅಂದರೆ ನಿಮ್ಮ ಕಂಟ್ರೋಲ್ ಸಿಗೋಲ್ಲ. ಯಾವುದೇ ವಾಹನ ಇದ್ರೂ ನೋಡಿ ದಾಟ್ತೀರಾ, 80 ದಾಟಿದ್ದೀರ ಅಂದರೆ ಅಷ್ಟೇ. 80 ಹೊಡೆದರೆ ಮಾತ್ರ ಅದು ಕಾರ್ ನಿಯಂತ್ರಣ ಆಗುತ್ತೆ ಹೊರತು ಅದಕ್ಕಿಂತ ಮೇಲೆ ವೇಗ ಹೋದರೆ ವೇಗ ಸಿಗಲ್ಲ. ಅದಕ್ಕಾಗಿ ಹೇಳೋದು, ದಯಮಾಡಿ ಯಾರೆಲ್ಲ ಕಾರುಗಳು ಹೊಂದಿದ್ದೀರೋ ಅವರೆಲ್ಲ ದಯಮಾಡಿ ನಾನು ಇನ್ನೊಂದ್ಸರಿ ಹೇಳ್ತೀನಿ, ಬಸ್ಸುಗಳಲ್ಲೇ ಪ್ರಯಾಣ ಮಾಡಿ. ಆದಷ್ಟು ದೇವಸ್ಥಾನಗಳಿಗೆ ಹೋಗೋಕ್ಕಿಂತ ನಮ್ಮ ಮನೆಯಲ್ಲೇ ಆ ದೇವರ ಮೇಲೆ ಭಕ್ತಿಯಿಂದ ಪೂಜೆ ಮಾಡಿ ಸಾಕಾಗುತ್ತೆ. ಆರಾಮಾಗಿ ಎಲ್ಲ ಕಡೆಯೂ ಇದೆ ಸ್ನೇಹಿತರೆ ದೇವರು. ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಇಷ್ಟಾದರೂ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.